ಇವತ್ತು ಮದುವೆ ಮನೆಗಳಲ್ಲಿ ಸಾಂಬಾರು ಮಾಡ್ತಾರೆ. ಅದಕ್ಕೆ ಯಾವ ಥರ ಪೌಡ್ರ್ ಮಾಡ್ಕೊಳ್ಳೋದು, ಟೇಸ್ಟಿ ಸಾಂಬಾರು ನಾನಿವತ್ತು ತೋರಿಸ್ಕೊಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲೇ ಬರ್ತೈತೆ. ಬೇಗನೂ ಮಾಡ್ಕೊಬೋದು. ಬೇಳೆ ಸಾಂಬಾರಿಗೆ, ತರಕಾರಿಗೆ ಯಾವ ತರಕಾರಿನ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ. ಒಂದು 50 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ನಾನು. ಧನಿಯಾ ಬಂದು 6 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಜೀರಿಗೆ ಬಂದು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಉದ್ದಿನಬೇಳೆ 1-2 ಟೇಬಲ್ ಸ್ಪೂನು, ಕಡಲೆಬೇಳೆ 1-2 ಟೇಬಲ್ ಸ್ಪೂನು, ಗುಂಡು ಮೆಣಸಿನ್ಕಾಯಿ ಬಂದು ಒಂದು 4 ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಒಂದು 5, ಗಸಗಸೆ 1 ಟೇಬಲ್ ಸ್ಪೂನ್ ಅಷ್ಟು, ಮೆಂತ್ಯ ಬಂದು 1 ಟೇಬಲ್ ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಇಂಗು. ಈಗ ಗ್ಯಾಸ್ ಹಚ್ಕೊಂಡು ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತೀನಿ. ಕಾದ ನಂತರ ಮೆಂತ್ಯನೂ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಮೆಂತ್ಯ ಹಾಕ್ಕೊಬೇಕು. ಜೀರಿಗೆನ ತೊಗೊತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರ್ತೈತೆ. ಒಂದು 5 ನಿಮಿಷ ಅಷ್ಟು ಹುರಿಬೇಕು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸಖತ್ತಾಗಿರುತ್ತೆ ಸಾಂಬಾರಿಗೆ. ಇವಾಗ ನಾನು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆನ ಸೇರಿಸ್ಕೊತೀನಿ. ಇದು ಬಿಸ್ಕೆಟ್ ಕಲರ್ ಬರೋವರೆಗೂ ನಾವು ಹುರ್ಕೊಬೇಕು. ನೋಡಿ, ಬಿಸ್ಕೆಟ್ ಕಲರ್ ಬಂದಿದೆ. ಅದ್ರ ಜೊತೆಗೆ ನಾನು ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಉರಿಯಲ್ಲೇ ನಾನು ಹುರ್ಕೊತಾ ಇದ್ದೀನಿ. ಜಾಸ್ತಿ ಉರಿನೂ ಇಟ್ಕೊಬಾರ್ದು. ಕಡಿಮೆ ಉರಿಯಲ್ಲೇ ನಾವು ಹುರ್ಕೊಬೇಕು. ಲೇಟ್ ಆದರೂ ಪರವಾಗಿಲ್ಲ, ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು. ಗುಂಡು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿಸಿ ನಿಧಾನಾಗಿ ಹುರ್ಕೋಬೇಕು. ಖಾರ ಜಾಸ್ತಿನೇ ಇಟ್ಕೊಬೋದು, ಇಲ್ಲ ಕಡಿಮೆನೂ ಇಟ್ಕೊಬೋದು. ಅದು ನಿಮ್ಮ ಚಾಯ್ಸು. ಖಾರದಲ್ಲೆಲ್ಲ ಏನು ಅಳತೆ ಪ್ರಕಾರ ಏನು ಬೇಕಾಗಿಲ್ಲ. ಸಡನ್ನಾಗಿ ಮನೆಗೆ ಯಾರನ್ನ ನೆಂಟರು ಬಂದರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ನೋಡಿ, ಒಂದು ಸಲ ಟ್ರೈ ಮಾಡಿ. ಮನೆಯಲ್ಲೇ ಇರುವಂಥ ಐಟಮ್ಮೇ ಹಾಕಿ ನಾವು ಸಾಂಬಾರು ಪುಡಿ ಮಾಡ್ಕೊಬೋದು. ನಾವು ಸಾಂಬಾರು ಪುಡಿ 1 kg 2 kg ಮಾಡ್ಕೊತೀರಲ್ಲ, ಅದು 6 ತಿಂಗಳು 7 ತಿಂಗಳು 1 ವರ್ಷನೇ ಇಟ್ಕೊತೀವಿ. ಚೆನ್ನಾಗಿರುತ್ತೆ. ಅಂದರೆ ಫ್ಲೇವರ್ ಹೋಗ್ಬಿಟ್ಟಿರುತ್ತೆ. ಆದರೆ ಈ ಥರ ಮಾಡಿಕೊಂಡ್ರೆ ಫ್ಲೇವರ್ ಸೂಪರಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಸಖತ್ತಾಗೂ ಇರುತ್ತೆ. ನೋಡಿ, ಒಂದು ಸಲ ಟ್ರೈ ಮಾಡಿ. ತರಕಾರಿ ಏನು ಬೇಕಾದರೂ ತರಕಾರಿ ಹಾಕ್ಕೊಂಡು ಈ ಥರ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ. ಇವಾಗ ಗಸಗಸೆಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇಂಗು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಅಷ್ಟು ಗಾಳಿಗೆ ಬಿಟ್ಬಿಟ್ಟು ಮತ್ತೆ ನಾನು ಪೌಡ್ರ್ ಮಾಡಿಕೊಂಡು, ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಸಾಂಬಾರು ಪುಡಿ ಆಗೋಗಿತ್ತು, ನೋಡೋಣ ಅಂತಂದ್ಬಿಟ್ಟು ನಾನು ಒಂದ್ಸಲ ಈ ಥರ ಟ್ರೈ ಮಾಡಿದೆ. ಸೂಪರಾಗಿ ಬಂದಿದೆ. ಟೇಸ್ಟು ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿನ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಚಿಟಿಕೆ ಅಷ್ಟು ಜೀರಿಗೆ, ಕರಿಬೇವು ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡು ಮತ್ತೆ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ದೊಡ್ಡದು ಆಲೂಗಡ್ಡೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರೆಡಿ ಆಗಿರೋದು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಬೇಳೆ ಒಂದು 2 ಕಪ್ ತೊಗೊಂಡಿದ್ದೀನಿ. ಒಂದು 3-4 ವಿಸಿಲಷ್ಟು ಬೇಯಿಸ್ಕೊಂಡಿದ್ದೀನಿ. ನುಣ್ಣಗೆ ಆಗಿದೆ ಅದು. ಚೆನ್ನಾಗಿರುತ್ತೆ. ನುಣ್ಣಗಾದ್ರೇ ಚೆನ್ನಾಗಿರೋದು ಬೇಳೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಾಡಿಕೊಂಡ್ರೆ ಯಾರು ತಾನೇ ತಿನ್ನಲ್ಲ ಮನೆಯಲ್ಲಿ. ಬೇಕಾದರೆ ಇನ್ನು ಸ್ವಲ್ಪ ಖಾರನೂ ಹಾಕ್ಕೊಬೋದು, ಇಲ್ಲ ಪರವಾಗಿಲ್ಲ. ಹುಣಸೆಹಣ್ಣು ರಸ ಸ್ವಲ್ಪ,
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು 5 ನಿಮಿಷ ಅಷ್ಟು ನಾನು ಕುದಿಸ್ಕೊತೀನಿ. ತರಕಾರಿ ಬೇಕಾದರೆ ನೀವು ಯಾವ ತರಕಾರಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರೆಡಿ ಆಯಿತು ಸಾಂಬಾರು, ಬೇಳೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.